ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಶಾಂತ್ ಮಾತಾಡ್ತಿದ್ದೇನೆ. ಈ ವರ್ಷದ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ಇಲ್ಲೆಲ್ಲ ನನ್ನ ಹಿಂದೆ ಕಾಣ್ತಿದೆ ಅಲ್ಲ, ಇದೆಲ್ಲ ನಮ್ಮ ಗೆದ್ದೆ. ಇಲ್ಲೊಂದು ಹಿಂದೆ ಇದೆ. ಸೊ ಇದೆಲ್ಲವೂ ನನ್ನ ಗೆದ್ದೆ. ಸ್ಟೆಪ್ ಬೈ ಸ್ಟೆಪ್ ಈ ವರ್ಷ ನಾನು ಹೇಗೆ ಅಗ್ರಿಕಲ್ಚರ್ ಮಾಡ್ತೇನೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇದು ಫಸ್ಟ್ ಈಗ ಉಳುಮೆ ಮಾಡಬೇಕು. ಮಳೆ ಇಲ್ಲ, ಬಟ್ ಸ್ಟಿಲ್ ಗದ್ದೆ ಮಾಡೋದು ನಮ್ಮ ಜವಾಬ್ದಾರಿ. ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತಿಂದ. ಇಲ್ಲಿ ಕಾಣ್ತಿದೆಯಲ್ಲ, ಇದು ನಮ್ಮದೇ ಗದ್ದೆ ನೋಡಿ. ಇಲ್ಲಿ ಅಲ್ಲಿ ಕಾಣ್ತಿರೋದು ನಮ್ಮ ಮನೆ. ಅಲ್ಲಿದೆ, ಓಕೆ, ಝೂಮ್ ಮಾಡಿದರೆ ಕಾಣಿಸ್ತದೆ ನಿಮಗೆ. ಸೊ ಆ ಕಡೆ ಕೂಡ ನಮ್ಮದೇ ಗದ್ದೆ ಇರುವಂಥದ್ದು. ಸೊ ಗದ್ದೆಯಲ್ಲಿ ಸ್ವಲ್ಪ ನೀರಿದೆ ಈ ವರ್ಷ. ನಿನ್ನೆ ಮೊನ್ನೆ ಮಳೆ ಬಂದದ್ರಿಂದಾಗಿ ನಾಳೆ ಉಳುಮೆ ಮಾಡಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಗದ್ದೆ ಪಕ್ಕದಲ್ಲಿ ಇಲ್ಲೊಂದು ಬಾವಿ ಇದೆ ನೋಡಿ, ತೋರಿಸ್ತೇನೆ. ಇದು ಬಾವಿ. ಮೊದಲೆಲ್ಲ ಇದೇ ಬಾವಿಯ ನೀರಲ್ಲಿ ಏನು ಪಂಪ್ ಸೆಟ್ ಎಲ್ಲ ಇಟ್ಟು ಗದ್ದೆಗೆ ನೀರು ಹಾಯಿಸ್ತಾಯಿದ್ದು ನಮ್ಮ ಅಜ್ಜ ಎಲ್ಲ ಬದುಕಿರುವಾಗ. ಬಟ್ ಇದೀಗ ಪೊಟ್ಟು ಬಾವಿ ಆಗಿದೆ, ಇದರಲ್ಲಿ ಎಂತ ಇಲ್ಲ. ಡೀಸೆಲ್ ಇಂಜನ್ ಇದ್ದರೆ ಹಾರಿಸ್ಬೋದು, ಗೊತ್ತಿಲ್ಲ. ನಾಳೆ 8 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದಾನೆ. ಇವತ್ತು ಇಲ್ದಿದ್ರೆ ಇವತ್ತು ಸಂಜೆ ಟ್ರ್ಯಾಕ್ಟರ್ ಅವನು ಬರ್ತೇನೆ ಅಂತ ಹೇಳಿದ್ದಾನೆ. ಮತ್ತು ಟ್ರ್ಯಾಕ್ಟರ್ ಅವನು ಈ ಗದ್ದೆ ಫುಲ್ ಉಳುಮೆ ಮಾಡಿದ ನಂತರ ಹೇಗಾಗ್ತದೆ ಅನ್ನೋದನ್ನು ನಾಳೆಯ ವೀಡಿಯೋದಲ್ಲಿ, ಅಂದರೆ ಮುಂದಿನ ಭಾಗದಲ್ಲಿ ನಾನು ತೋರಿಸ್ತೇನೆ. ಸುಮಾರು ಕೆಲಸ ಮಾಡಿದೆ ನಾನು. ಎಲ್ಲ ಗದ್ದೆ ಬದಿದೆಲ್ಲ ಎಲ್ಲ ಬದು ಎಲ್ಲ ಸರಿ ಮಾಡಿದೆ. ಈಗಲೇ ಒಂಥರ ಸುಸ್ತಾದಾಗೆ ಉಂಟು. ಎಂತ ಮಾಡೋದು, ಕೃಷಿ ಕೆಲಸ ಅಂದರೆ ಹಾಗೆ ತುಂಬ ಇರ್ತದೆ. ನಮ್ಮ ಗದ್ದೆ ಪಕ್ಕದಲ್ಲಿ ಇಲ್ಲೊಂದು ತೋಡಿದೆ. ಸೊ ತೋಡಿರುವುದರಿಂದಾಗಿ ಸ್ವಲ್ಪ ನೀರಿನ ಸಮಸ್ಯೆ ಆಗಲಿಕ್ಕಿಲ್ಲ. ಮತ್ತು ಈ ಗದ್ದೆ ಕೂಡ ನಮ್ಮದೇ. ಇದರಲ್ಲಿ ಸ್ವಲ್ಪ ಆಚೆಯಲ್ಲೇ ಬಾವಿ ಇದೆ. ಸೊ ಅದರಿಂದ ನೀರು ಬರ್ತದೆ. ಆಲ್ಮೋಸ್ಟ್ ಫಿನಿಷ್ ಮಾಡಿದ್ದೇನೆ. ಈಗ ಮನೆಗೆ ಹೊರಡುವ. ಆಯಿತು, ಇವತ್ತು ಶನಿವಾರ ಮಧ್ಯಾಹ್ನ ಆಲ್ಮೋಸ್ಟ್ ಫಿನಿಷ್ ಮಾಡಿದ್ದೇನೆ. ಸುಸ್ತಾಗ್ತಾ ಉಂಟು. 4-5 ಗಂಟೆ ಮಧ್ಯಾಹ್ನ ಕಾಲೇಜ್ ಬಿಟ್ಟು ಬಂದಿಷ್ಟು ಕೆಲಸ ಮಾಡಿದ್ದೇನೆ. ಇನ್ನು ಸ್ವಲ್ಪ ಮನೆಗೆ ಹೋಗಿ ಚಹಾ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗುವ. ಬನ್ನಿ. ಅಲ್ಲಿ ಕಾಣ್ತಾ ಉಂಟಲ್ಲ, ಸೊ ಅದು ನಮ್ಮ ಮನೆ. ಅಮ್ಮ ಚಹಾ ಮಾಡಿದ್ದಾರೆ ಅಂತ ಕೇಳುವ ಬನ್ನಿ. ಶನಿವಾರ ಮಧ್ಯಾಹ್ನ ನಾನೆಲ್ಲ ಕೆಲಸ ಮುಗಿಸಿದ ನಂತರ ನೆಕ್ಸ್ಟ್ ಡೇ ಆದಿತ್ಯವಾರ ಬೆಳಗ್ಗೆ 8 ಗಂಟೆಗೆ ಟ್ರ್ಯಾಕ್ಟರ್ನವರು ನಮ್ಮ ಮನೆಗೆ ಬಂದಿದ್ದರು. ಸೊ ನಾನು ನಿನ್ನೆ ಎಲ್ಲ ತೋರಿಸಿದಲ್ಲ, ಗದ್ದೆ ಎಲ್ಲ ಈಗ ನಿಧಾನ ಉಳುಮೆ ಮಾಡ್ತಾ ಇದ್ದಾರೆ. ಆ ಟ್ರ್ಯಾಕ್ಟರ್ ಡ್ರೈವರ್ ಹೆಸರು ದೇವರಾಜು ಅಂತ. ಸೊ ಅವರು ಈ ಬಿದನೂರು ಕೋಟೆ ಇದೆಯಲ್ಲ ನಗರ, ಅಲ್ಲಿನವರು. ನನ್ನ ಅಪ್ಪ ಕೂಡ ಸಿದ್ದಾಪುರದಲ್ಲಿ ಅಂಗಡಿ ಬಾಗಿಲು ಹಾಕಿ ಬಂದಿದ್ದರು. ಸೊ ನನ್ನ ಜೊತೆಗೆ ಕೂಡ ಅವರು ಕೂಡ ಕೆಲಸ ಮಾಡ್ತಿದ್ರು. ನನಗೆ ತುಂಬ ಒಂಥರ ಆನೆ ಬಲ ಬಂದಾಗ ಆಯಿತು ಅಪ್ಪ ಬಂದದ್ರಿಂದ. ಈ ಗದ್ದೆ ನಟ್ಟಿ ಮಾಡುವಾಗ ಒಮ್ಮೆ ಉಳುಮೆ ಮಾಡಿದರೆ ಸಾಕಾಗೋದಿಲ್ಲ, ಇನ್ನೊಂದು ಸಲ ಕೂಡ ಉಳುಮೆ ಮಾಡಬೇಕು. ಯಾಕಂದರೆ ತುಂಬ ಹುಲ್ಲೆಲ್ಲ ಇರ್ತದೆ, ಅದೆಲ್ಲ ಕೊಳಿಬೇಕು. ಹಾಗೆ ಇನ್ನೊಂದು ನಟ್ಟಿಗೆ ಒಂದು 2 ದಿವಸ ಇರುವಾಗ ನೇಜಿ ನಡಲಿಕ್ಕೆ ನಾವು ಮತ್ತೊಮ್ಮೆ ಟ್ರ್ಯಾಕ್ಟರನ್ನು ಕರೆದು ಮತ್ತೊಮ್ಮೆ ಉಳುಮೆ ಮಾಡಿಸಿದೆ. ಸೊ ಮೊನ್ನೆ ಯಾರು ಬಂದಿದ್ದ, ಅವನೇ ಪುನಃ ಉಳುಮೆ ಮಾಡಲಿಕ್ಕೆ ಬಂದಿದ್ದ. ಸೊ ಈ ಸಲ ಫುಲ್ ಕೆಸರಾಗಿತ್ತು. ಯಾಕಂದರೆ ಇನ್ನೊಂದು 1-2 ದಿನದಲ್ಲಿ ನಟ್ಟಿ ಸ್ಟಾರ್ಟ್ ಆಗ್ತದೆ. ಫೈನಲಿ ನೇಜಿ ನಡುವ ದಿನ ಬಂದೇ ಬಿಡ್ತು. ಒಂದು ಸುಮಾರು ಮ್ಯಾಟೆಲ್ಲ ತರಿಸಿದ್ವಿ. ಸೊ ಈಗ ಮೆಷಿನ್ ಬರಲಿಕ್ಕೆ ಹೋಗಿ ನಮಗೆ ನೇಜಿ ನಡೋದು ತುಂಬ ಸುಲಭ ಆಯಿತು. ಯಾಕಂತ ಹೇಳಿದ್ರೆ ಮೆಷಿನಲ್ಲಿ ಮ್ಯಾಟ್ ಇಟ್ಟರೆ ಆಯಿತು. ಇಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಇವರು ಆಂಧ್ರ ಪ್ರದೇಶದವರು. ಅವರೇ ಎಲ್ಲ, ನಾವು ಮ್ಯಾಟೆಲ್ಲ ತಂದು ಕೊಡ್ತಿದ್ವಿ. ಸೊ ಆ ಮ್ಯಾಟನ್ನೆಲ್ಲ ಇಟ್ಕೊಂಡು ನಿಧಾನ ಮೆಷಿನಲ್ಲಿ ಜೋಡಿಸಿ ಲೈನಲ್ಲಿ ನೇಜಿಯನ್ನು ನೆಡ್ತಾ ಬರ್ತಿದ್ವು. ಅದು ನೋಡಲಿಕ್ಕೆ ತುಂಬ ಚೆಂದ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ನಾನು ಎಲ್ಲ ಕಲ್ಟಿವೇಷನ್ ಕೆಲಸ ಮುಗಿಸಿದ್ದೇನೆ. ಸೊ ನೀವು ನಮ್ಮ ಗದ್ದೆಯನ್ನು ನೋಡ್ಬೋದು. ಸೊ ಇದೇನಿದೆ, ಇದು ನಿನ್ನೆ ನಾವು ನೆಟ್ಟದ್ದು ನೋಡಿ. ಸೊ ಈ ಸಸಿಗೆ ಒಂದು 15ರಿಂದ 17 ದಿವಸ ಆಗಿರ್ಬೋದೇನೋ ಅಷ್ಟೇ. ಸೊ ನೀರೆಲ್ಲ ಫುಲ್ ಡೌನ್ ಮಾಡಿದ್ದೇನೆ. ಯಾಕೆ ಡೌನ್ ಮಾಡಿದೆ ಅಂದರೆ ಜಾಸ್ತಿ ನೀರಿದ್ದರೆ ಕೊಳಿತದೆ. ಸೊ ಇಲ್ಲಿ ತೋಡಿದೆ ನೋಡಿ, ತೋಡಿನ ನೀರನ್ನು ನಾವು ಡಿಪೆಂಡ್ ಆಗೋದು. ಮತ್ತು ಈಚೆಗೊಂದು ಗದ್ದೆ ಇದೆ, ಇದರಲ್ಲಿ ಕೂಡ ನಾವು ನಾಟಿ ಮಾಡಿದ್ದೇವೆ. ಬಟ್ ಇದರಲ್ಲಿ ನೀರು ಜಾಸ್ತಿ ಇದೆ. ಇದರಲ್ಲಿ ನೀರು ಜಾಸ್ತಿ ಇರಲಿಕ್ಕೆ ಮೇಯ್ನ್ ರೀಸನ್ ಅಂತ ಹೇಳಿದರೆ, ಆ ಕಡೆ ಅಲ್ಲೊಂದು ಏನು ಬಾವಿ ಇದೆಯಲ್ಲ, ಅಲ್ಲಿ ಕಾಣಿಸ್ಬೋದು ನಿಮಗೆ. ಆ ಬಾವಿಯಿಂದಾಗಿ, ಆ ಬಾವಿದ್ದು ನೀರು ಬರ್ತಾ ಇರ್ತದೆ. ಸೊ ಆ ಬಾವಿಯಿಂದಾಗಿ ಸ್ವಲ್ಪ ಇಲ್ಲಿ ನೀರು ಯಾವಾಗಲೂ ಈ ಕಡೆ ಬರ್ತಾ ಇರ್ತದೆ. ಸೊ ಇಲ್ಲಿದ್ದರೆ ಈ ಗದ್ದೆ ಕೂಡ ತುಂಬ ಚೆಂದ ಆಗ್ತಾಯಿತ್ತು. ಬಟ್ ನೀರಲ್ಲಿ ಮುಳುಗಿ ಹೋಗಿದೆ. ಐ ಹೋಪ್ ಮೇಲೆ ಬರ್ಬೋದು. ಇದು ತೋಡು. ಮತ್ತು ಇದೆಂಥ ಮರ ಇದೆಯಲ್ಲ, ಇದು ಕಾಸನ ಮರ ಅಂತ, ಕಾಸರ್ಕದ ಮರ ಅಂತ ಹೇಳ್ತೇವಲ್ಲ ಅದು. ಸೊ ಅದರ ಹಿಂದೆ ಇಲ್ಲೊಂದು ಕೀಳಿದೆ. ಕೀಳು ಅಂತ ಹೇಳಿದರೆ ಒಂದು ದೈವ.
ಸೊ ಅದಕ್ಕೆ ನಾವು ಪ್ರತಿ ವರ್ಷ ಕೋಳಿ ಎಲ್ಲ ಕೊಯ್ತಿರ್ತೇವೆ. ಗದ್ದೆ ಏನು ಉಳುಮೆ ಸ್ಟಾರ್ಟ್ ಮಾಡೋ ಮೊದಲು ಸೊ ಆ ಕೆಲಸ ಮಾಡ್ತೇವೆ. ಈ ಮರದ ಬುಡದ ಹತ್ರ ಅಲ್ಲೇ ಇದೆ ಕಲ್ಲದು. ಸೊ ಅದು ನಾವು ಅದಕ್ಕೆ ಆಹಾರ ಕೊಡದಿದ್ದರೆ, ಕೋಳಿ ಆಹಾರ, ರಕ್ತಾಹಾರ ಕೊಡದಿದ್ದರೆ, ಇಲ್ಲಿ ಕೆಲವು ಸಲ ಏನಾಗಿತ್ತು ಅಂದರೆ ನಮ್ಮ ಅಜ್ಜ ಎಲ್ಲ ಇರುವಾಗ ಹೋರಿ ಎಲ್ಲ ಮುಂದೆ ಹೋಗೋದಿಲ್ಲ ಇತ್ತು, ಅಲ್ಲೇ ನಿಂತಲ್ಲೇ ನಿಲ್ಲೋದು. ಆಮೇಲೆ ಗೊತ್ತಾಯಿತು ಈ ಕೀಳಿಗೆ ನಾವು ಕೋಳಿ ಆಹಾರ ಕೊಡಲಿಲ್ಲ ಅಂತ. ಸೊ ಉಳುಮೆಗಿಂತ ಮುಂಚೆ ಇದನ್ನೆಲ್ಲ ನಾವು ಮಾಡ್ತೇವೆ. ಬಟ್ ಈ ವರ್ಷ ನಾವು ಉಳುಮೆ ಸ್ಟಾರ್ಟ್ ಮಾಡಿ ಆಗಿದೆ. ಇದು ನನ್ನ ಮಾವನ ಗೆದ್ದೆ, ನಿನ್ನೆ ಮಾಡಿದ್ದಾರೆ. ಅದಾದ ನಂತರ ಇಲ್ಲೊಂದು ಗದ್ದೆ ಇದೆ. ಸೊ ಇದು ನಮ್ಮದೇ ಗದ್ದೆ, ನಾನು ತೋರಿಸ್ದೆಲ್ಲ ಅದು. ನಾನು ಮೊನ್ನೆ ಎಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದೆ, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಫಸ್ಟಿಗೆ. ಸೊ ಇದೆಲ್ಲ ನೋಡುವಾಗ ನನಗೆ ಟೆನ್ಷನ್ ಆಗಿತ್ತು, ಏನಪ್ಪ ಆಗ್ತದಾ ಈ ವರ್ಷ ಕೃಷಿ ಮಾಡಲಿಕ್ಕೆ ಅಂತ. ಬಟ್ ಈಗ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು, ಸೊ ಮಾಡಬಹುದು ಅಂಥೇಳಿ. ಸೊ ಇದು ಕೂಡ ನಮ್ಮದೇ ಗದ್ದೆ ನೋಡಿ, ಸಣ್ಣ ಸಸಿ, ಭತ್ತದ ಸಸಿ. ಒಂದೆರಡು ದಿವಸ ಆಗಿರ್ಬೋದೇನೋ, ನಿನ್ನೆ ಮೊನ್ನೆ ನಟ್ಟಿದ್ದು. ಸೊ ಈ ಕಡೆ ಕೂಡ ಇದೆ, ಓಲೊಂದು ಬಾವಿ ಇದೆ ಆಯಿತಾ. ನಿಜ ಹೇಳಬೇಕಂದ್ರೆ ಕೃಷಿ ಮಾಡೋದ್ರಿಂದ ಏನು ಭಾರಿ ಲಾಭ ಅಂತ ಇಲ್ಲ. ಬಟ್ ನಮ್ಮ ನೆಮ್ಮದಿಗೋಸ್ಕರ, ಒಂದು ಸಂತೋಷಕ್ಕೋಸ್ಕರ ನಾವು ಕೃಷಿಯನ್ನು ಮಾಡಬೇಕಾಗ್ತದೆ. ಅಂದರೆ ಮನೆ ಎದುರಿನ ಗದ್ದೆ ಅಥವಾ ನಮ್ಮ ಸ್ವಂತ ಗದ್ದೆ ಎಲ್ಲ ಹಡಿಲು ಹಾಕೋದು, ಅಥವಾ ಅದನ್ನು ನಾವೇನು ಹಡಿಲು ಭೂಮಿ ಅಂತ ಕರಿತೇವೆ. ಸೊ ಅದು ಹಾಗೆ ಇಟ್ಟರೆ ಒಂಥರ ನಮಗೆ ಮುಜುಗರ, ಯಾಕಂದರೆ ನಮ್ಮ ಹಿಂದಿನವರು ಮಾಡ್ಕೊಂಡು ಬಂದದ್ದು. ಸೊ ಆ ಸಂಪ್ರದಾಯವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗಿರ್ತದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಾದರೂ ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.